ಇದು ಭಾಗವತ ಕಥೆ. ಇದು ಕಂಸನ್ ಸೆರೆಮನೆಯಲ್ಲಿ ಕೃಷ್ಣ ಹುಟ್ಟಿರೋದು. ಅಲ್ಲಿ 7 ಗರ್ಭನ ಸಾಯಿಸಿರ್ತಾನೆ. 8ನೇ ಗರ್ಭದಲ್ಲಿ ಕೃಷ್ಣ ಹುಟ್ಟಿದಾಗ ಅವನ್ನ ಸೆರೆಮನೆಯನ್ನು ತಗೊಂಡು ಹೋಗ್ತಾ ಕಂಸನ್ ಗೊತ್ತಾಗಬಾರ್ದಂತ ರಾತ್ರಿ ಕೃಷ್ಣನ ಜನನ ಆಗುತ್ತೆ. ದಾರಿಯಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಒಂದು ಕತ್ತೆ ಕಟ್ಟಿರ್ತಾರೆ. ಅದು ಜೋರಾಗಿ ಅರ್ಚಕ್ಕೆ ಶುರು ಆಗುತ್ತಂತೆ. ಅದ್ರ ಬಾಯಿ ಕಡಲೆ ಹಾಕಿ ಕಾಲು ನೀವ್ತಾರಂತೆ. ನೀ ಕೂಗಬೇಡ, ನೀ ಕೆಲಸ ಕೆಡುತ್ತೆ ಅಂತೇಳಿ. ಕಾರ್ಯವಾಸಿ ಕತ್ತೆ ಕಾಲು ಕಟ್ಟುವಂಥ ಗಾದೆ ಇದರಿಂದ ಬಂತು. ಗೋಕುಲಾಷ್ಟಮಿ ದಿವಸ ಕಡಲೆ ತಿನ್ನಬಾರ್ದು ಅನ್ನೋ ಸ್ಟೋರಿನೂ ಇದರಿಂದ ಇದೆ. ಇದಕ್ಕೆ ಬೆಣ್ಣೆ ಕಡಿತಿರೋ ಕೃಷ್ಣ ಕದ್ಕೊಂಡು ತಿಂತಾ ಇರೋದು, ಗೋವರ್ಧನ ಗಿರಿ ಎತ್ತಿರೋದು. ಇದು ಹಿರಣ್ಯಕಶಿಪು ಕಳ್ಳನ ಬಗ್ದು ಮಾಲೆ ಹಾಕೊಂಡಿರೋದು. ಇದು ವಿಶೇಷ. ತ್ರಿಪುರರು ಅಂತ ರಾಕ್ಷಸ ಸಂಹಾರ ಮಾಡಿರೋ ಕತೆ. ತ್ರಿಪುರರು ಅಂತ ರಾಕ್ಷಸರು ಆಕಾಶದಲ್ಲಿ ಪಟ್ಟಣ ಕಟ್ಕೊಂಡು ದೇವತೆಗಳಿಗೆಲ್ಲ ಉಪಟಳ ಕೊಡ್ತಾ ಇರ್ತಾರೆ. ಅವ್ರು ಎಷ್ಟೋ ಲಕ್ಷ ವರ್ಷಗಳಿಗೆ ಒಟ್ಟಾದಾಗ ಮಾತ್ರ ಸಾವು ಅಂತ ಹೊರ ತಗೊಂಡಿರ್ತಾರೆ. ನಮ್ಗೆ ಸಾವೇ ಇಲ್ಲ ಅಂತ ಹೇಳಿ ಅವ್ರು ಮೆರೆದಾಡ್ತಿರ್ತಾರೆ. ಅವಾಗ ದೇವತೆಗಳಿಗೆಲ್ಲ ತೊಂದರೆ ಆದ ತಕ್ಷಣ ಅವ್ರು ಶಿವನ ಮೊರೆ ಹಾಕ್ತಾರಂತೆ. ಶಿವ 12 ವರ್ಷ ಒಂಟಿ ಕಾಲ ತಪಸ್ಸು ಮಾಡಿ ಮಹಾಮೇರುವೆ ಹೆದೆ, ಮಹಾಶೇಷನೇ ಹಗ್ಗ, ನಾರಾಯಣ ದೇವರೇ ಅಸ್ತ್ರ, ಭೂಮಿಯೇ ರಥ, ಸೂರ್ಯಚಂದ್ರ ರಥದ ಗಾಲಿ, ಬ್ರಹ್ಮನೇ ಸಾರಥಿ, 4 ವೇದಗಳೇ ಅಶ್ವ, ಈ ಥರ ಮಾಡ್ಕೊಂಡು ಒಂದೇ ಬಾಣಿಂದ ಹೊಡೆದು ರಾಕ್ಷಸನ ಸಂಹಾರ ಮಾಡಿರುವಂಥ ತ್ರಿಪುರ ಸಂಹಾರ. ರಾಮಾಯಣ ಕಥೆ ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ.